ಹನುಮಂತ ಅವರು ಇದೀಗ ಧನರಾಜ್ ಅವರ ಮನೆಗೆ ಬಂದಿದ್ದಾರೆ, ಸಮಯವನ್ನ ಕಳೆದಿದ್ದಾರೆ. ಎಸ್, ಹೌದು, ಹನುಮಂತು ಅವರು ಮನೆಗೆ ಬಂದಿದ್ದು ಬಹಳಷ್ಟು ಖುಷಿ ಇದೆ. ಮುದ್ದಾದ ಮಗುವನ್ನ ಮಾತನಾಡಿಸ್ಬೇಕು ಎಸ್ಪೆಷಲಿ ಅಂತ ಪ್ರಸಿದ್ಧಿ ಅಂತ ಧನರಾಜ್ ಮತ್ತೆ ಪ್ರಜ್ಞಾ ಅವರ ಮುದ್ದಿನ ಮಗಳು. ಬಿಗ್ ಬಾಸ್ ಮೂಲಕ ಸೆನ್ಸೇಷನ್ ಆದ್ರು, ಇಬ್ರು ಕೂಡ ಕ್ಲೋಸ್ ಆದ್ರು, ಬೆಸ್ಟ್ ಫ್ರೆಂಡ್ಸ್ ಆದ್ರು, ದೋಸ್ತ ಅಂದ್ರೆ ಎಂದಿಗೂ ಕೂಡ ಯಾವತ್ತು ಒಟ್ಟಿಗೆ ಓಡಾಡ್ತಾ ಇರ್ತಾರೆ. ಅಲ್ಲದೆ ಮುದ್ದು ಸೊಸೆ ಧಾರಾವಾಹಿಯಲ್ಲೂ ಕೂಡ ಇಬ್ಬರಿಗೊಂದು ಸ್ಪೆಷಲ್ ಪಾತ್ರವನ್ನು ಕೂಡ ಮಾಡಿದ್ದಾರೆ ಅಂತ ಅದನ್ನ ಟಿವಿಲೂ ಕೂಡ ನೋಡಬಹುದು. ಹನುಮಂತು ಸದ್ಯಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೊಡುವುದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಬಿಗ್ ಬಾಸ್ ಸೀಸನ್ ವಿನ್ನರ್ ಆಗಿದ್ದಾರೆ, 11ರ ವಿನ್ನರ್ ಆಗಿದ್ರು. ತುಂಬಾ ಚೆನ್ನಾಗಿ ಫಸ್ಟ್ ಪ್ಲೇಸ್ ಅನ್ನ ಪಡೆದುಕೊಂಡಿರ್ತಾರೆ ಹನುಮಂತ. ಸೆಕೆಂಡ್ ಪ್ಲೇಸ್ ತ್ರಿವಿಕ್ರಮ್ ಅವರಿಗೆ ಸಿಗುತ್ತೆ. ತ್ರಿವಿಕ್ರಮ್ ಮುದ್ದು ಸೊಸೆಯಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದೆ. ಧನರಾಜ್ ಅವರಿಗೆ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ಗಳು, ಬೇರೆ ಬೇರೆ ಶೋ ಆಫರ್ಗಳು, ಸದ್ಯಕ್ಕೆ ಕ್ವಾಟ್ಲೆ ಕಿಚನ್ ಅಂತ ಮಾಡ್ತಿದ್ದಾರೆ, ಸೊ ಅದರಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಒಟ್ಟಿನಲ್ಲಿ ಈಗ ಮನೆಗೆ ಬಂದಿರುವಂತಹ ಹನುಮಂತರನ್ನ ತುಂಬಾ ಚೆನ್ನಾಗಿ ಬರ್ಮಾಡ್ಕೊಳ್ತಾರೆ, ಒಟ್ಟಿಗೆ ಊಟವನ್ನು ಕೂಡ ಸವಿಯುತ್ತಾರೆ, ಮಗುವಿನ ಜೊತೆ ಸೂಪರ್ ಆಗಿ ಸಮಯವನ್ನ ಕಳೀತಾರೆ ಹನುಮಂತು. ನಿಮಗೂ ಕೂಡ ಇಷ್ಟನೇ ಒಂದು ದೋಸ್ತ ಜೋಡಿ? ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹನುಮಂತ ಧನರಾಜ್ ಯಾವಾಗಲೂ ಕೂಡ ಖುಷಿಯಾಗಿರ್ಬೇಕು, ಒಂದಾಗಿರ್ಬೇಕು, ಒಟ್ಟಿಗೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳನ್ನು ಮಾಡಬೇಕು ಅಂತಾನೆ ಅಭಿಮಾನಿಗಳು ಸಹ ಬಯಸುವಂತದ್ದು. ಇವರ ಒಂದು ಫ್ರೆಂಡ್ಶಿಪ್, ಕಾಮಿಡಿ ಎಲ್ಲವೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು ಇವರನ್ನ ನೋಡಿ ಅಂತ ಪ್ರತಿಯೊಬ್ಬರು ಕೂಡ ಗೊತ್ತು.